ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಇದನ್ನೆಲ್ಲ ಒರೆಸಿ ದೇವ್ರ ದೀಪ ಇಟ್ಟು ತುಳಸಿಗೆಲ್ಲ ದೀಪ ಇಟ್ಟು ಕಿಚನಿಗೆ ಬಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಅನ್ನ 2 ಥರದ ಅನ್ನ ಮಾಡ್ತೀನಿ. ಮತ್ತು ಹಾಗೆ ವೈಟ್ ರೈಸು ಬಾಯ್ಲ್ಡ್ ರೈಸ್ 2 ಥರ ಕೂಡ ಮಾಡ್ತೀನಿ. ಹಾಗೆ ವೈಟ್ ರೈಸ್ ಊಟ ಮಾಡೋರು ವೈಟ್ ರೈಸ್ ಊಟ ಮಾಡ್ತಾರೆ, ಬಾಯ್ಲ್ಡ್ ರೈಸ್ ಊಟ ಮಾಡೋರು ಬಾಯ್ಲ್ಡ್ ರೈಸ್ ಮಾಡ್ತಾರೆ. ಹಾಗೆ ಬೆಳಿಗ್ಗೆ ಅಡುಗೆ ಎಲ್ಲ ಮಾಡಿ ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಲಿಕ್ಕಿತ್ತು. ಹಾಗೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದು ಸ್ವಲ್ಪ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಆದ ನಂತರ ಅದೊಂದು ರೂಟೀನ್ ಅಲ್ವಾ, ಕಿಚನ್ ಕ್ಲೀನಾಗಿ ಹಿಡಿದು ನಮ್ಮ ಕೆಲಸ ಕೂಡ ಕರ್ತವ್ಯ ಕೂಡ. ಹಾಗೆ ಬೆಳಿಗ್ಗೆ ಎದ್ದು 2 ಥರದ ಪದಾರ್ಥ ಮಾಡಿದೆ. ಬಾಯ್ಲ್ಡ್ ರೈಸ್ ಮಾಡಿದೆ, ವೈಟ್ ರೈಸ್ ಮಾಡಿದೆ ಮತ್ತು ಬಿಸಿನೀರು ಮಾಡಿದೆ. ಹಾಗೆ 2 ಥರದ ಅನ್ನ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಥರ ಗ್ಯಾಸನ್ನು ಅಡುಗೆ ಆದಮೇಲೆ ಒರೆಸಿಟ್ಕೊಳ್ಳೋದ್ರಿಂದ ಕಿಚನ್ ಕೂಡ ಕ್ಲೀನ್ ಆಗ್ತದೆ, ಮನಸ್ಸಿಗೆ ಕೂಡ ನೆಮ್ಮದಿ ಇರ್ತದೆ. ಮತ್ತು ಕಿಚನ್ ಯಾವಾಗಲೂ ನಾವು ಎಷ್ಟು ಸ್ವಚ್ಛವಾಗಿರ್ತೀವಿ ಅಷ್ಟು ನಮಗೆ ಮನಸ್ಸಿಗೆ ನೆಮ್ಮದಿಯಾಗಿರ್ತದೆ, ಮನೆ ಕೂಡ ನೀಟ್ನೆಸ್ ಆಗಿರ್ತದೆ. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಗುವಾಗ ನಮ್ಮ ಆದ್ಯ ಶ್ರುತಿ ಹಿಂದ್ಗಡೆಯಿಂದ ಬಂದರು. ವಿಂಡೋ ಸೈಡ್ ಬಂದು ಸ್ವಲ್ಪ ಅವರು ಕೂಡ ಆಟ ಆಡ್ಕೊಂಡಿದ್ದರು. ಹಾಗೆ ಅವಳು ಹೊರಗಿನಿಂದ ಅಮ್ಮ ಅಂತೇಳಿ ಕರೀತಿದ್ಲು. ಹಾಗೆ ಸ್ವಲ್ಪ ಹಾಯ್ ಎಲ್ಲ ಮಾಡ್ಕೊಂಡಿದ್ಲು. ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗ್ತದಲ್ವ, ಮಕ್ಕಳಿಗೆ ಖುಷಿ ಆಗ್ತದೆ. ಹಾಗೆ ನಮ್ಮ ಮನಸ್ಸಿಗೆ ಕೂಡ ಖುಷಿ ಆಗ್ತದೆ. ಮಕ್ಕಳು ಮನೇಲಿ ಎಷ್ಟಿರ್ತಾರೆ ಅಷ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಮಕ್ಕಳಿಲ್ಲ ಅಂದರೆ ಮನೆ ಕೂಡ ಬೇಜಾರು, ನಮ್ಮ ಮನಸ್ಸಿಗೆ ಕೂಡ ಬೇಜಾರು. ಹಾಗೆ ಮಕ್ಕಳು ಮನೆಯಲ್ಲಿ ನನಗಂತೂ ತುಂಬ ಇಷ್ಟ ಮಕ್ಕಳು. ನಾನಂತೂ ತುಂಬ ಪ್ರೀತಿ ಮಾಡ್ತೀನಿ ಮಕ್ಕಳನ್ನು. ಹಾಗೆ ಮಕ್ಕಳೊಟ್ಟಿಗೆ ಅಂತೂ ಟೈಮ್ ಸಿಕ್ಕರೆ ನಾನು ಮಕ್ಕಳೊಟ್ಟಿಗೆ ಆಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನಂಗೆ ಅಷ್ಟು ಖುಷಿ ಆಗ್ತದೆ ಮಕ್ಕಳೊಟ್ಟಿಗೆ. ಅವು ತುಂಟತನ, ಆಟ ಆಡೋದು, ಅವು ಕೂಗೋದು, ಅವ್ರು ನಮ್ಮನ್ನು ರೇಗಿಸೋದು, ಮತ್ತು ಅವ್ರು ರೇಗೋದು, ಬೀಳೋದು, ಏಳೋದು ಅದೆಲ್ಲ ಇರ್ತದಲ್ವ ಮಕ್ಕಳದೊಂದು. ಚಿಕ್ಕವರಿರುವಾಗ ನೋಡಲಿಕ್ಕೆ ಹಾಗೆ ತುಂಬ ಖುಷಿ ಆಗ್ತದೆ, ಟೈಮ್ ಪಾಸ್ ಕೂಡ ಆಗ್ತದೆ. ಮಕ್ಕಳೊಂದು ಎಷ್ಟು ಅವ್ರ ಮುದ್ದು ಮಾತು, ತೊದ್ದಲು ಪೆದ್ದು ಮಾತುಗಳು, ಅದು ಆಟ ಆಡೋದು, ಅವರು ಕೂಗೋದು, ಅವರೊಟ್ಟಿಗೊಂದು ಮಕ್ಕಳೊಂದು ನಗ್ತಾ ಇದ್ದರೆ ಒಂದು ಟೈಮ್ ಕಳೆಯೋದು ಒಂದು ಗೊತ್ತೇ ಆಗೋದಿಲ್ಲ. ಮತ್ತು ಎಷ್ಟೊಂದು ಖುಷಿ ಆಗ್ತದೆ ಅಂದರೆ ಅದು ಹೇಳ್ತಿರೋದು. ಮಕ್ಕಳೊಂದು ಒಂದೊಂದು ಮಾತಾಡ್ತಾರಲ್ವ, ಫಸ್ಟ್ ಮಾತಿಗೆ ತೊದಲು ಮಾತಾಡಿಕೊಂಡು ಒಂದೊಂದು ಮಾತಾಡುವಾಗ ನನ್ನ ಮೊಮ್ಮಗಳು ಹಾಗೆಯೇ ಮಾತಾಡೋದು. ಒಂದೊಂದು ಪೆದ್ದು ಮಾತಾಡಿಕೊಂಡು ಒಂದೊಂದು ಕರೆಕ್ಟ್ ಮಾತಾಡ್ತಾಳೆ, ಒಂದೊಂದು ಅಷ್ಟು ಅವಳ ಸ್ಪಷ್ಟವಾಗಿ ಬರೋದಿಲ್ಲ. ಅದೊಂದು ಕೇಳಲಿಕ್ಕೆ ಒಂದು ಎಷ್ಟು ಖುಷಿ ಆಗ್ತದೆ, ಹಿತ ಆಗ್ತದೆ ಅಂತ ಹೇಳಿದರೆ ಅಷ್ಟು ಖುಷಿ ಆಗ್ತದೆ. ಮಕ್ಕಳು ಒಂದೊಂದು ಮಾತಾಡುವಾಗ ನಮಗೆ ಒಂದು ಎಷ್ಟು ಖುಷಿ ಆಗ್ತದಲ್ವ. ಹಾಗೆ ಅವಳು ಒಂದೊಂದು ಮಾತನ್ನು ಮಾತಾಡ್ಕೊಂಡಿರೋದು. ಹಾಗೆ ಇಲ್ಲಿ ನನಗೆ ಗಿಡಗಳಂದರೂ ಕೂಡ ತುಂಬ ಇಷ್ಟ. ನಾನು ಸ್ವಲ್ಪ ಗಿಡಗಳೊಟ್ಟಿಗೆ ಕೂಡ ಕೂತ್ಕೊಂಡಿರ್ತೀನಿ. ಸ್ವಲ್ಪ ಗಿಡಗಳನ್ನೆಲ್ಲ ಮುಟ್ಟೋದು, ನೋಡೋದು, ಅಲ್ಲಿ ಏನಾದರೂ ಹುಲ್ಲುಕಡ್ಡೆ ಎಲ್ಲ ಬಂದಿದ್ದರೆ ಅದನ್ನು ತೆಗಿತಾ ಇರೋದು, ನೀರು ಹಾಕೋದು. ಹಾಗೆ ಇದನ್ನು ನಾನು ಮಾಡ್ತಾಯಿರ್ತೀನಿ. ನನಗೆ ಗಾರ್ಡನ್ ಕೂಡ ಅಷ್ಟೇ, ಮನೆ ಒಳಗೆ ಹೆಂಗೆ ಕ್ಲೀನ್ ಇರ್ತದೆ ಹೊರಗೆ ಕೂಡ ಹಾಗೆಯೇ ಕ್ಲೀನ್ ಇರಬೇಕು ನನಗೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೊರಗೆ ಒಳಗೆ ನಾನು ಹೆಂಗಿರ್ತೇನೋ ನಮ್ಮ ಮನೆಯೂ ಮತ್ತು ಮನೆ ಸುತ್ತಮುತ್ತನೂ ನಾನು ಹಾಗೆ ಇಟ್ಕೊಳ್ಳೋದು. ಯಾಕೆಂದರೆ ನನಗೆ ಹಾಗೆ ಇರಲಿಕ್ಕೆ ಇಷ್ಟ. ನನಗೆ ಹಾಗೆ ಇರೋದ್ರಿಂದ ನನ್ನ ಮನಸ್ಸಿಗೆ ಖುಷಿ ಕೊಡ್ತದೆ, ಏನೋ ನೆಮ್ಮದಿಯಾಗಿರ್ತದೆ. ಮತ್ತು ನನಗೆ ಅಲ್ಲಲ್ಲೇ ಕೆಲಸ ಬಿಟ್ಟು ನನಗೆ ಕೂತ್ಕೊಳ್ಳಿಕ್ಕೆ ಮನಸ್ಸೇ ಬರೋದಿಲ್ಲ. ನನಗೆ ನಾನು ಹೆಂಗೆ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ತೇನೋ ನನ್ನ ಪರಿಸರ ಕೂಡ ಹಾಗೆ ಇರಬೇಕಂತ ಯಾವಾಗಲೂ ಭಾವಿಸ್ತೀನಿ. ಹಾಗೆ ನಾನು ಯಾವಾಗಲೂ ಎಲ್ಲರೂ ಮಾಡ್ಕೊಳ್ತಾರೆ, ಆದರೂ ನನ್ನ ಏನು ರೂಟೀನ ಅಥವಾ ನನ್ನದೇನು ಪಾಲಿಸ್ತೀನಿ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕನ್ನಿಸ್ತು. ಹಾಗೆ ಶೇರ್ ಮಾಡಿಕೊಂಡೆ. ಹಾಗೆ ನಮಗೆ ಎಷ್ಟು ನಾವು ನೀಟ್ನೆಸ್ ಆಗಿರ್ತೀವೋ ಅಷ್ಟು ನಮಗೆ ಮನಸ್ಸಿಗೆ ನೆಮ್ಮದಿಯಾಗಿರ್ತದೆ. ಮತ್ತು ಮನೆ ಸುತ್ತಮುತ್ತ ವೆದರ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನಾವು ಮನೆ ಹತ್ರನೇ ಅಷ್ಟು ಗಲೀಜೆಲ್ಲ ಮಾಡ್ಕೊಂಬಿಟ್ರೆ ಮತ್ತೆ ಇರಲಿಕ್ಕೇ ನಮಗೇನೆ ಮತ್ತು ಅದೇ ಸ್ಮೆಲ್ಲನ್ನೇ ನಾವು ತೊಗೋಬೇಕು, ಮತ್ತು ಅದರಲ್ಲೇ ಓಡಾಡಬೇಕು, ಮತ್ತು ಇನ್ನೇನೋ ಆಗೋದಕ್ಕಿಂತ ಇದು ಎಷ್ಟೋ ಬೆಟರ್ ಅಲ್ವಾ. ಹಾಗಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಡಬ್ಬೆಗಳಲ್ಲಿ ನಾನು ಡಿಮಾರ್ಟಿಂದು ಎಲ್ಲ ಸಾಮಾನನ್ನು ಒಂದು ಬೇಕಾಗಿದ್ದನ್ನೆಲ್ಲ ತೊಗೊಂಬಂದಿರ್ತೀನಲ್ವ, ತಿಂಗಳ ರೇಷನ್ ತೊಗೊಂಡ್ಬರ್ತೀನಿ. ಆವಾಗ ಒಂದು ಬಾಕ್ಸಲ್ಲಿ ಹಾಕಿ ಅಗತ್ಯ ಇರೋದನ್ನು ಒಂದೊಂದು ತೆಗೆದು ಇಟ್ಕೊಳ್ತೀನಿ. ಹಾಗೆ ತೆಗೆದಿಟ್ಕೊಳ್ಳುವಾಗ ಯಾವುದೋ ಒಂದು ಪ್ಯಾಕೆಟಲ್ಲಿ ಇದು ಅಂಗನವಾಡಿ ಗೋಧಿ ಸಿಕ್ಕಿತ್ತು. ನನ್ನ ಮಗಳಿಗೆ ತಿಂಗಳಿಗೊಮ್ಮೆ ಸಿಗ್ತದಲ್ವ, ಆ ಗೋಧಿಯನ್ನು ನಾನು ಎಲ್ಲ ಒಟ್ಟಿಗೆ ಸೇರಿ ಹಾಕಿಟ್ಟಿದ್ದೆ. ಹಾಗೆ ಹಾಕಿಡುವಾಗ ಅದರಲ್ಲಿ ನುಸಿ ಆಗಿತ್ತು, ಗುಗ್ಗುರು ಹೇಳ್ತಾರಲ್ವ ಅದು. ಹಾಗೆ ಅದನ್ನು ತೆಗೆಯುವ ಅಂತ ಹೇಳಿ ತೆಗೆದೆ. ಹಾಗೆ ಸಾಮಾನುಗಳನ್ನೆಲ್ಲ ತೆಗೆದು ಬಾಕ್ಸ್ಗಳನ್ನು ಕೂಡ ಎಲ್ಲ ಡಬ್ಬೆಗಳನ್ನು ಕೂಡ ತೊಳೆದಿಟ್ಕೊಂಡ್ಬಿಟ್ಟೆ.
ಹಾಗೆ ಇದು ಸಾಮಾನು ಕೂಡ ಹೊರಗಿಟ್ಟೆ ಬಿಸಿಲಿಗೆ, ಅದರಲ್ಲಿ ನುಸಿ ಎಲ್ಲ ಇದ್ರೆ ಹೋಗ್ತದೆ ಅಂತೇಳಿ. ಹಾಗೆ ಇಷ್ಟು ಐಟಮ್ ಇತ್ತು, ಎಲ್ಲವನ್ನು ಕೂಡ ಬಿಸಿಲಿಗಿಟ್ಟು ಎಲ್ಲವನ್ನು ಚೆಂದ ಮಾಡಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟೆ. ವಾಶ್ ಮಾಡಿ ಈ ಥರ ಎಲ್ಲ ಡ್ರಮ್ ಆಗಲಿ ಅಥವಾ ಬಕೆಟ್ ಆಗಲಿ ಅಥವಾ ಯಾವುದಾದ್ರೂ ನಮಗೆ ಡಬ್ಬೆಗಳಾಗಲಿ ಈ ಥರ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಐಟಮ್ ಕೂಡ ಹಾಳಾಗೋದಿಲ್ಲ. ಮತ್ತು ಫ್ರೆಶ್ ಕೂಡ ಇರ್ತವೆ. ಇಲ್ಲಿ ರೇಷನ್ ಗೋಧಿ ಸಿಕ್ಕಿತ್ತು ನನಗೆ, ಅದನ್ನು ಕೂಡ ಈ ಸಾಮಾನೊಟ್ಟಿ ಇಟ್ಬಿಟ್ಟಿದೆ. ಅದು ನನ್ನ ಮಗಳು ಡೆಲಿವರಿ ಆಗಿದ್ದಾಳಲ್ವ, ಆ ರೇಷನ್ನಲ್ಲಿ ಇದು ಅಂಗನವಾಡಿಯಲ್ಲಿ ಕೊಟ್ಟಿದ್ದರು, ಅದಕ್ಕೆ ಗೋಧಿ ಇತ್ತು. ಅದನ್ನು ಕೂಡ ನಾನು ಈ ಸಾಮಾನೊಟ್ಟಿಗೆ ಇಟ್ಟಿದ್ದೆ. ಅದರಲ್ಲಿ ನುಸಿಯಾಗಿಬಿಟ್ಟಿತ್ತು. ಆ ನುಸಿ ಇನ್ನು ಎಲ್ಲ ಸಾಮಾನಿಗೆ ಹರಡಿ ಇನ್ನೆಲ್ಲ ಸಾಮಾನಲ್ಲಿ ನುಸಿ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಹೊರಗೆ ತಗೊಂಡು ಎಲ್ಲ ಸಾಮಾನನ್ನು ಕೂಡ ಹೊರಗಿಟ್ಟೆ. ಈಗ ಡ್ರಮ್ ಕೂಡ ನಾನು ತೊಳ್ಕೊಂಡ್ಬಿಡ್ತೀನಿ. ಹಾಗೆ ಎಲ್ಲ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಸಾಮಾನು ಕೂಡ ಕ್ಲೀನ್ ಆಗ್ತದೆ. ಬಕೆಟ್ ಎಲ್ಲ ಡ್ರಮ್ಮು ಅದು ಕೂಡ ಕ್ಲೀನ್ ಆಗ್ತದೆ. ಇಲ್ಲಿ ಗೋಧಿಯನ್ನು ನಾನು ವಾಶ್ ಮಾಡ್ಕೊಂಡ್ಬಿಟ್ಟೆ, ಯಾಕೆಂದರೆ ನುಸಿಯಾಗಿತ್ತು. ಈ ಥರ ನುಸಿಯಾಗಿತ್ತು, ಅದನ್ನು ವಾಶ್ ಮಾಡಿ ಒಣಗಿಸ್ಕೊಂಡ್ಬಿಡೋದ್ರಿಂದ ಮತ್ತು ನಾವು ಗೋಧಿ ಹಿಟ್ಟಲ್ಲಿ ಗೋಧಿ ಕೂಡ ಹಾಕ್ಸ್ಕೋಬೋದು. ಈ ಥರ ವಾಶ್ ಮಾಡಿಕೊಂಡು ನಾವು ಮಿಷಿನಿಗೆ ಹಾಕ್ಸ್ಕೊಂಡು ಗೋಧಿಯನ್ನು ಇಟ್ಕೊಳ್ಳೋದ್ರಿಂದ ಚಪಾತಿಗೆ ಆಗ್ತದೆ, ಗೋಧಿ ಕಡುಬಾಗ್ತದೆ. ಮತ್ತು ಏನು ಕೂಡ ಗೋಧಿಯಲ್ಲಿ ನಮ್ಗೆ ಏನು ಐಟಮ್ ಬೇಕಾ ಅದನ್ನು ಮಾಡ್ಕೋಬೋದು. ಹಾಗೆ ನಾನು ವಾಶ್ ಮಾಡಿಕೊಂಡು ಒಣಗಿಸ್ಕೊಳ್ತೀನಿ. ವಾಶ್ ಮಾಡ್ಕೊಳ್ಳೋದ್ರಿಂದ ನುಸಿ ಎಲ್ಲ ಇದ್ದದ್ದು ಗುಗ್ಗುರು ಹೇಳ್ತಾರಲ್ವ, ಹಾಗೆ ಹಿಟ್ಟು ಮಾಡಿಸ್ಕೊಂಡು ಇಟ್ಕೊಳ್ತೀನಿ ನಾನು. ನನಗೆ ಕಡುಬು ಬೇಕಂದಾಗ ಕಡುಬು ಮಾಡ್ಕೊಳ್ತೀನಿ. ಇನ್ನೊಂದು ಸರಿ ಕಡುಬು ಮಾಡ್ಕೊಳ್ದಾಗ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಾನು, ಯಾವ ರೀತಿ ಕಡುಬು ಮಾಡೋದು ಅಂತ. ಗೋಧಿ ಹಿಟ್ಟಿನಲ್ಲಿ ಕಡುಬು ಬಾಣಂತಿಯರಿಗೆ ಮತ್ತು ಹುಷಾರಿಲ್ದವ್ರಿಗೆ ಮತ್ತು ನಿಶಕ್ತಿ ಆದವ್ರಿಗೆ ಯಾರು ಕೂಡ ತಿನ್ಬೋದು. ಹೀಗೆ ನಾರ್ಮಲ್ ಇದ್ದವ್ರು ಕೂಡ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಏನು ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ. ನಾನು ರೆಸಿಪಿನ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ನಾನು ಇದರಲ್ಲಿ ಹೆಚ್ಚಾಗಿ ಮಾಲ್ದಿ ಮಾಡಿಡ್ತೀನಿ ಮಕ್ಕಳಿಗೆ ತಿನ್ನಲಿಕ್ಕೆ ಎಲ್ಲ. ಮತ್ತು ಗೋಧಿ ನಾನು ತುಂಬ ಇದಕ್ಕೆ ಐಟಮ್ಗೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಗೋಧಿ ಹಿಟ್ಟನ್ನು ನಾನು ಮೈದಾ ಜಾಸ್ತಿ ಯೂಸ್ ಮಾಡೋದಿಲ್ಲ ಯಾವುದಕ್ಕೂ ಕೂಡ, ಗೋಧಿ ಹಿಟ್ಟನ್ನೇ ನಾನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಹಿಟ್ಟು ಮಾಡಿಸ್ಕೊಂಬಿಡ್ತೀನಿ. ಇದು ನಮಗೆ ಒರಿಜಿನಲ್ ಸಿಗ್ತದಲ್ವ, ಯಾವುದು ಮಿಕ್ಸ್ ಆಗದೆ ಇರೋದು, ಅದಕ್ಕೋಸ್ಕರ ಇದು ಸಿಗುವಂಥ ಗೋಧಿಯನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ವಾಶ್ ಮಾಡಿಕೊಂಡು ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಮಕ್ಕಳು ಚಿಕ್ಕದಿರೋದಕ್ಕೆ, ಅದಕ್ಕೋಸ್ಕರ ಅದೇ ಗೋಧಿನ ನಾನು ಯೂಸ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ. ಮತ್ತು ಅದು ಅವರು ಊರಿಗೆ ಹೋದ್ಮೇಲೆ ಮತ್ತು ನಾನು ಅಂಗಡಿಯಿಂದನೇ ಹಿಟ್ಟು ತೊಗೊಂಬಂದು ಮಾಡ್ಕೊಳ್ತೀನಿ. ಈಗ ಸಿಗುವಾಗ ನಾವು ಯಾಕೆ ಅದನ್ನು ವೇಸ್ಟ್ ಮಾಡೋದಲ್ವ, ಅದಕ್ಕೋಸ್ಕರ ನಾನು ವಾಶ್ ಮಾಡಿಕೊಂಡು ಮಾಡ್ಕೊಳ್ತೀನಿ. ಮತ್ತು ಎಗ್ ಪಪ್ಸ್ ಕೂಡ ನಾನು ಗೋಧಿಯಲ್ಲೇ ಮಾಡ್ತೀನಿ. ಮತ್ತು ಮಕ್ಕಳಿಗೆ ವೆಜ್ ರೋಲು, ಚಿಕನ್ ರೋಲು ಅಥವಾ ಎಗ್ ರೋಲು ಏನು ಬೇಕು ಅದನ್ನು ಇದು ಗೋಧಿಯನ್ನೇ ಯೂಸ್ ಮಾಡ್ಕೊಂಡು, ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ರೋಲ್ ಮಾಡ್ಕೊಳ್ತೀನಿ. ನನಗೆ ತುಂಬ ಅದೇ ಹೇಳಿದ್ನಲ್ವ, ನನಗೆ ತುಂಬ ಐಟಮ್ ಮಾಡಲಿಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡೋದು ತುಂಬ ಕಡಿಮೆ, ರೇಯರ್. ಹಾಗಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ತೀನಿ ಪ್ರತಿಯೊಂದಕ್ಕೂ. ನಮಗೆ ಗೋಧಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಬರೋದಿಲ್ಲ, ಮೈಯಲ್ಲಿ ಶಕ್ತಿ ಬರ್ತದೆ. ನಿಶಕ್ತಿ ಇದ್ದರೆ ಕಡಿಮೆ ಆಗ್ತದೆ, ಶಕ್ತಿ ಕೂಡ ಬರ್ತದೆ. ಮತ್ತು ನಮಗೆ ಗೋಧಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನಮಗೆ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ತುಂಬ ಒಂದು ಶಕ್ತಿಶಾಲಿಯಾದಂಥ ಒಂದು ವಸ್ತು ಅಂತ ಹೇಳ್ಬೋದು. ಇದು ಗೋಧಿಯನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಅದೇ ಹುಷಾರಿಲ್ಲದವ್ರಿಗೆಲ್ಲ ಕೊಡ್ತಾರೆ, ಹಾಗೆ ಬಾಣಂತಿಯರಿಗೆಲ್ಲ ಕೊಡ್ತಾರೆ. ನಾರ್ಮಲ್ ಇದ್ದವ್ರು ತಿಂದರೂ ಕೂಡ ಒಳ್ಳೆ ಶಕ್ತಿನೇ ಆಗಿರ್ತದೆ. ಯಾಕೆಂದರೆ ಚಪಾತಿ ಎಲ್ಲ ನಮ್ಮ ದೇಹಕ್ಕೆ ಮೂಳೆಗಳ ಬೆಳೀಲಿಕ್ಕೆ ಎನರ್ಜಿ ಆಗಿರಲಿಕ್ಕೆ ಯಾವಾಗಲೂ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಗೋಧಿಯಿಂದ ಇಷ್ಟೆಲ್ಲ ಲಾಭಗಳಿದಾವೆ ಅಂತ ಹೇಳಿದ್ಮೇಲೆ ನಾವು ಯಾಕೆ ಯೂಸ್ ಮಾಡಬಾರ್ದಲ್ವ ಗೋಧಿನ. ಮತ್ತು ಈ ಥರ ಗೋಧಿನೇ ಸಿಕ್ಕು ನಾವು ಪೌಡ್ರ್ ಮಾಡಿಸ್ಕೊಂಡು ಮಾಡೋದ್ರಿಂದ ತುಂಬ ಲಾಭಗಳು ನಮಗೆ ಸಿಗ್ತವೆ. ಈಗ ರೆಡಿಮೇಡಲ್ಲಿ ಏನೇ ಹೇಳಿದರೂ ಕೂಡ ನಮಗೆ ಅಷ್ಟೊಂದು ಗೊತ್ತಿರೋದಿಲ್ಲಲ್ವ, ಹೇಗೆ ಮಾಡ್ತಾರೆ, ಏನು ಮಿಕ್ಸ್ ಇರ್ತದಂತ. ಹೀಗೆ ನ್ಯಾಚುರಲಾಗಿ ನಾವೇ ಮನೆಯಲ್ಲಿ ಗೋಧಿ ತಂದುಬಿಟ್ಟು ಅಥವಾ ಗೋಧಿನ ತರಿಸಿಬಿಟ್ಟು ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಒಂದು ಇಷ್ಟೆಲ್ಲ ಲಾಭಗಳು ನಮಗೆ ಸಿಗ್ತಾವಲ್ವ. ಹಾಗಾಗಿ ನಾನು ಊರಿಂದ ತಂದರೂ ಕೂಡ ನಾನು ತರಿಸ್ಕೊಳ್ತೀನಿ, ತೊಗೊಂಬಂದು ಇದೇ ಥರ ಮಾಡ್ಕೊಳ್ತೀನಿ. ಟೈಮ್ ಸಿಕ್ಕಾಗಲೆಲ್ಲ ಮಾಡ್ಕೊಳ್ತೀನಿ. ನಾನು ಗೋಧಿಯನ್ನು ಹಿಟ್ಟು ಮಾಡಿಸ್ಕೊಂಬಂದು ಗೋಧಿಯಲ್ಲಿ ಏನು ಬೇಕೋ ನಾನು ಅಷ್ಟು ಐಟಮ್ ಮಾಡ್ಕೊಳ್ತೀನಿ. ಮತ್ತು ಸಿಗದೇ ಇದ್ದಾಗಂತೂ ಪ್ಯಾಕೆಟಲ್ಲಿ ಸಿಗ್ತದಲ್ವ, ಅದನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ಟೈಮ್ ಕೂಡ ಬೇಕಲ್ವ, ಅದಕ್ಕೋಸ್ಕರ ಟೈಮ್ ಇರುವಾಗ ನಾನು ಗೋಧಿ ತರಿಸಿಯೇ ಮಾಡ್ಕೊಳ್ತೀನಿ. ಹಾಗೆಲ್ಲ ಈ ಗೋಧಿಯಿಂದ ಇಷ್ಟೆಲ್ಲ ಇದು ಅಂತೇಳಿ ನಮಗೆ ಗೊತ್ತಾಯ್ತಲ್ವ. ಹಾಗೆ ಇಲ್ಲಿ ಹಪ್ಪಳ ಕೂಡ ಮಾಡಿದ್ದೆ ಅಂತ ಹೇಳಿದ್ದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಕೂಡ. ಹಾಗೆ ಹಪ್ಪಳ ಕೂಡ ಒಣಗಿಸ್ಕೊಂಡಿದ್ದೆ ಸೈಡಲ್ಲಿ. ಮತ್ತು ಎಲ್ಲ ಬಾಕ್ಸ್ಗಳು ಡಬ್ಬೆಯಲ್ಲೆಲ್ಲ ಏನು ನಾನು ರೇಷನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಎಲ್ಲ ಬಾಕ್ಸಲ್ಲಿ ಇದೆ. ಇದು ಎಕ್ಸ್ಟ್ರಾ ಏನಾದರೂ ಪ್ಯಾಕೆಟ್ ಕಮ್ಮಿ ಆಯಿತು ಅಂದರೆ ದಪ್ಪ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ಡಬ್ಬೆಗೆ ಹಾಕಿ ಇಟ್ಕೊಳ್ಳೋವಂಥದ್ದು, ಅದಕ್ಕೋಸ್ಕರ ಎಕ್ಸ್ಟ್ರಾ ಇಟ್ಕೊಂಡಿರೋದು ನಾನು. ನನ್ನದೆಲ್ಲ ಸಾಮಾನು ನೀವು ಕಿಚನಲ್ಲಿ ನೋಡಿದ್ದೀರಿ ಆಲ್ರೆಡಿ. ಎಲ್ಲ
ಬಾಕ್ಸಲ್ಲಿ ನಾನು ಎಲ್ಲ ಐಟಮನ್ನು ಹಾಕಿಟ್ಟಿರ್ತೀನಿ. ಒಂದೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಳ್ಳೋದು. ನಾನು ಮಂತ್ಲಿ ರೇಷನ್ ತರೋದ್ರಿಂದ ನನಗೆ ಮಂತ್ಲಿ ಬೇಕಾದಷ್ಟು ಸ್ಟಾಕಲ್ಲೇ ಮಾಡಿಟ್ಕೊಳ್ಳೋದು. ಏನು ಬೇಕು ಬೇಗ ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ಅದು ಸ್ಟೋರ್ ಮಾಡಿರುವಂಥದ್ದು. ಎಮರ್ಜೆನ್ಸಿಗೆ ಬೇಕಂದರೆ ನಾವು ಗಡಿ ಅಂಗಡಿಗೆ ಹೋಗಬೇಕಲ್ವ, ಅದಕ್ಕೋಸ್ಕರ ಅಂಗಡಿಗೆ ಹೋಗೋದಿಲ್ಲ. ನಾನು ಏನಾದರೂ ಬೇಕಿದ್ದರೆ ಮಗನ ಹತ್ರ ತರಿಸ್ಕೊಳ್ತೀನಿ. ಮತ್ತು ಇದ್ದರೆ ನಾವು ಮನೆಯಲ್ಲಿ ಬೇಗ ಹಾಕ್ಕೊಳ್ಬೋದಲ್ವ, ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿಟ್ಕೊಂಡ್ಬಿಡ್ತೀನಿ. ತಿಂಗಳ ರೇಷನ್ ಆಗಿರೋದ್ರಿಂದ ನಮಗೆ ತಿಂಗಳಿಗೆ ಏನು ಬೇಕು ಇನ್ನು ಉಳಿತದೆ ತಿಂಗಳ ರೇಷನ್ ಅಂತ ಹೇಳಿ ತರುವಾಗ ಇನ್ನೂ ಕೂಡ ಇನ್ನು ನೆಕ್ಸ್ಟ್ ಮಂತಿಗೆ 1.5 ತಿಂಗಳು ಕೂಡ ನಾವು ಯೂಸ್ ಮಾಡ್ಬೋದು. ಅರ್ಧ ತಿಂಗಳಿದ ರೇಷನ್ ಇನ್ನೂ ಉಳಿದಿರ್ತದೆ ನನ್ನ ಹತ್ರ. ಹಾಗಾಗಿ ನಾನು ಅಷ್ಟೊಂದು ಸ್ಟೋರ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಮಗೆ ಒಂದು ಹೈಜಿನಿಕ್ ಆಗಿ ಸಿಗ್ತದೆ. ಮತ್ತು ಏನು ನಮಗೆ ಈಗ ಅಂಗಡಿಯಲ್ಲಿ ತರೋದು ನಮಗೆ ಅಷ್ಟು ಲೂಸೇ ಸಿಗೋದಲ್ವ. ನಾವು ಡಿಮಾರ್ಟಲ್ಲಿ ತರೋದ್ರಿಂದ ಎಲ್ಲ ಪ್ಯಾಕೆಟಲ್ಲೇ ಸಿಗ್ತದೆ. ಪ್ಯಾಕೆಟಲ್ಲಿ ಮತ್ತು ಕ್ವಾಲಿಟಿ ಕೂಡ ಇರ್ತದೆ, ಹಾಗೆ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಡಿಮಾರ್ಟಲ್ಲೇ ರೇಷನ್ ತರೋದು. ನನಗೆ ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಕೂಡ ಖುಷಿ ಆಗ್ತದೆ. ಅದಕ್ಕೆ ನಾನು ಹೆಚ್ಚಾಗಿ ಡಿಮಾರ್ಟಿಗೆ ಹೋಗಿ ನಮಗೆ ಬೇಕಾಗಿದ್ದನ್ನೆಲ್ಲ ತರೋದು. ಹಾಗೆಲ್ಲ ನಮ್ಮದು ಒಂದು ನಡೀತಾ ಇರ್ತದೆ ತಿಂಗಳವರೆಗೂ ರೇಷನಿಗೆ. ಹಾಗೆ ಇಲ್ಲಿ ಎಲ್ಲ ಡ್ರಮ್ಗಳನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಒಣಗಿಸ್ಲಿಕ್ಕಿಟ್ಟೆ. ಮತ್ತು ಫ್ರಿಜ್ಜು ಕ್ಲೀನ್ ಮಾಡಬೇಕಿತ್ತು. ಫ್ರಿಜ್ಜು ಕ್ಲೀನ್ ಮಾಡೋದು ನನಗೆ ವಾರಕ್ಕೆ ಒಂದು ಸರಿ ಆದರೂ ಮಾಡ್ತೀನಿ. ಟೈಮ್ ಸಿಗೋದಿದ್ರೆ ಒಂದು 10 ದಿವಸ ಆದರೂ ಹೋಗ್ತದೆ. ಮತ್ತು ಅದೇ ಕೆಲಸಕ್ಕೆಲ್ಲ ಹೋಗುವಾಗ ಅದೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತದಲ್ವ, ಆದರೂ ಕೂಡ ಮಾಡ್ಕೊಳ್ಳೇಬೇಕಾಗ್ತದೆ, ಏನು ಮಾಡೋಂಗಿಲ್ಲ. ಮತ್ತು ನಮಗೆ ಏನೆಲ್ಲ ಕ್ಲೀನ್ ಮಾಡಿಟ್ಕೊಳ್ತೀವಿ, ಎಷ್ಟೆಲ್ಲ ನಾವು ಮನೆಯಲ್ಲಿ ಮೇಂಟೈನ್ ಮಾಡ್ಕೊಳ್ತೀವಿ, ಅದು ನಮಗೇ ಅನ್ವಯಿಸ್ತದೆ. ಮತ್ತು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗೆ ಅದು ಒಂದು ಭಾಗವಾಗಿ ನಮಗೆ ಪರಿಣಮಿಸ್ತದೆ. ಯಾಕೆಂದರೆ ನಾವು ಎಷ್ಟು ಕ್ಲೀನಾಗಿದ್ದರೂ ಕೂಡ ಇವತ್ತಿನ ಕಾಲದಲ್ಲಿ ತುಂಬ ಕಡಿಮೆನೇ ಧೂಳು, ಈ ಡಸ್ಟು, ಈ ಹೊಗೆ ಇದರ ಮಧ್ಯದಲ್ಲಿ ನಾವು ಸಿಗಾಕೊಂಡಿರ್ತೇವಲ್ವ. ಹಾಗಾಗಿ ನಮಗೆ ಎಷ್ಟು ಕ್ಲೀನು ಆಗಿದ್ದರೂ ಕೂಡ ಕಡಿಮೆನೇ ಅನಿಸ್ತದೆ. ನನಗೆ ಫ್ರೀ ಇರುವಾಗ ನಾನು ಇದೇ ಥರ ಮಾಡ್ಕೊಳ್ತಾ ಇರೋದು. ನನಗೇನು ಟಿ ವಿ ನೋಡೋ ಅಭ್ಯಾಸ ಇಲ್ಲ, ಮೊಬೈಲ್ ನೋಡೋ ಅಭ್ಯಾಸ ಕೂಡ ಇಲ್ಲ. ನಾನು ಒಂದು ಖಾಲಿ ಇದ್ದರೆ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಬೇರೆಯವ್ರ ಬಟ್ಟೆ ಮಾಡೋದಿಲ್ಲ, ನನ್ನದೇ ಬಟ್ಟೆನ ಏನಾದರೂ ಸ್ಟಿಚಿಂಗ್ ಇದ್ದರೆ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನನಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತೀನಿ. ಅದು ಏನು ಕೆಲಸ ಇಲ್ಲ ಅಂದರೆ ನನಗೇನಾದರೂ ಬಟ್ಟೆ ಐರನ್ ಮಾಡೋದಾದರೂ ಮಾಡ್ತೀನಿ, ಏನಾದರೂ ಒಂದು ಮಾಡ್ತಾಯಿರ್ತೀನಿ. ನಾನು ಸುಮ್ಮನೆ ಅಂತ ಕೂತ್ಕೊಳ್ಳೋದಿಲ್ಲ. ನನಗೆ ತುಂಬ ಕೆಲಸ ಮಾಡಿ ಅಭ್ಯಾಸ, ಯಾವಾಗೂ ಚಿಕ್ಕದಿಂದ ಇದ್ದಾಗಿಂದನೂ ನನಗೆ ಕೆಲಸ ಮಾಡಿ ಅಭ್ಯಾಸ. ಹಾಗಾಗಿ ನಾನು ತುಂಬ ಕೆಲಸ ಕೂಡ ಮಾಡ್ಕೊಳ್ತೀನಿ. ಸ್ವಲ್ಪ ಕೂತ್ಕೊಂಡ್ರೆ 1 ಅವರ್ ವೇಸ್ಟ್ ಆಯಿತು, 2 ಅವರ್ ವೇಸ್ಟ್ ಆಯಿತು ಅಂತೇಳಿ ಮತ್ತು ಕೆಲಸಕ್ಕೆ ಹೋಗುವಾಗ 1 ಅವರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅದಕ್ಕೆ ನನಗೆ ಸಿಕ್ಕಿದ ಟೈಮಲ್ಲಿ 1 ಡೇ ನನಗೆ ವೀಕ್ ಆಫ್ ಸಿಕ್ತು ಅಂದರೆ 1 ಡೇಯಲ್ಲಿ ಫುಲ್ ಎಲ್ಲ ಮನೆ ಕೆಲಸನ ಏನೇನು ಬಾಕಿ ಉಂಟು, ಏನು ತೊಳಿಲಿಕ್ಕುಂಟು, ಒರೆಸ್ಲಿಕ್ಕುಂಟು, ಎಲ್ಲ ಏನು ಕ್ಲೀನ್ ಮಾಡ್ಕೊಳ್ಳಿಕ್ಕುಂಟು, ಬೆಡ್ಶೀಟು, ಬೆಡ್ ಅಥವಾ ಬಾಕ್ಸ್ಗಳು, ಡಬ್ಬಿಗಳು, ಎಲ್ಲ ಧೂಳು ಏನೇನು ಬೇಕಾ ಹೊರಗಿನ ಒಳಗಿನ ಎಲ್ಲ ಎಷ್ಟಾಗುತ್ತೋ ನನ್ನಿಂದ ಅಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಮನೇಲಿದ್ದರೆ ಒಂದು ದಿವಸ ಹೊರಗೆ ಹೋಗೋದು ಆ ಥರ ಅಭ್ಯಾಸನೇ ಇಲ್ಲ. ಹೊರಗೆ ಹೋಗೋದು, ತಿರುಗಾಡೋದು ಅಥವಾ ಹೋಟೆಲ್ಗೆ ಹೋಗೋದು ಅಥವಾ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲ ಕಡೆ, ಇಲ್ಲ ಅಂತಲ್ಲ. ಅದಕ್ಕೆಲ್ಲ ಯಾವಾಗಲಾದ್ರೂ ಟೈಮ್ ಸಿಕ್ಕಾಗ ಹೋಗ್ತೀನಿ. ಮತ್ತು ನಮಗೆ ಕೆಲಸ ಇದ್ದಾಗ ಉಂಟಲ್ಲ, ನಾನು ಇದೇ ಮನೇಲಿ ಒಂದು ದಿವಸ ರೆಸ್ಟ್ ಸಿಕ್ಕಾಗ ಬರೀ ಮನೆಗೆ ಕೆಲಸ, ಕ್ಲೀನಿಂಗ್ಗೆ ಕೆಲಸ ಮುಗಿದೋಗ್ತದೆ ಒಂದಿನ. ಹಾಗಾಗಿ ನಾವು ಬಿಜಿ ಇರ್ತೀವಿ, ಆಚೆ ಈಚೆ ನಮಗೆ ಹೋಗಲಿಕ್ಕೆಲ್ಲ ಟೈಮ್ ಸಿಕ್ಕೋಗೋದಿಲ್ಲ. ಅದಕ್ಕೆ ಅಪೇಕ್ಷೆ ಬಿಟ್ಟು ಹೋಗಲೇಬೇಕಂತ ಹೇಳಿದಾಗ ಹೋಗ್ತೀವಿ ಅಷ್ಟೇ, ಬಿಟ್ಟರೆ ಮತ್ತು ಅದಕ್ಕೋಸ್ಕರ ರಜೆ ಮಾಡಿ ಎಲ್ಲ ಹೋಗೋದಿಲ್ಲ ನಾನು. ನಮಗೆ ಏನಾದರೂ ಇದೆ ಟೆಂಪಲ್ಗೆ ಹೋಗಲೇಬೇಕಂತ ಇದ್ದಾಗ ನಾನು ರಜೆ ಮಾಡಿ ಹೋಗ್ತೇನೆ. ಹಾಗೆ ಸುಮ್ಮನೆ ಡೈಲಿ ಟೆಂಪಲ್ಲ ಹಾಗೆ ತಿರುಗಾಡೋದು ಅಂತೇಳಿ ಹೋಗೋದು ತುಂಬ ಕಡಿಮೆ. ಮತ್ತು ಅಡುಗೆ ನನ್ನ ಮಗನಿಗೆ ಏನೆಲ್ಲ ಅವನಿಗೆ ತಿನ್ನಲಿಕ್ಕೆ ಇಷ್ಟನೋ ಅದನ್ನೇ ನಾನು ಮಾಡಿಕೊಡ್ತೇನೆ. ಅವನಿಗೆ ಕೂಡ ಹೋಟೆಲ್ಗೆ ಹೋಗಲಿಕ್ಕೆ ಬಿಡೋದಿಲ್ಲ. ನನಗೆಲ್ಲ ಅಡುಗೆ ಕೂಡ ಮಾಡಲಿಕ್ಕೆ ಗೊತ್ತಾಗ್ತದೆ. ನೋಡಿ ಇಷ್ಟುದ್ದ ಇದೊಂದು ಬಲೆಕೋಲು, ಇದು ಈಗ ಹೊಸತಾಗಿ ಬಂದದ್ದು. ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಜಸ್ಟ್ ಒಂದು ಬಟ್ಟೆ ಥರ ಇರ್ತದೆ, ವಾಶ್ ಕೂಡ ಮಾಡ್ಕೋಬೋದು. ಇಷ್ಟು ಉದ್ದ ಕೂಡ ಆಗ್ತದೆ ನಮಗೆ ಮನೆಯಲ್ಲಿ ಸುಲಭವಾಗಿ. ನಾವು ಬಲೆಕೋಲಿಗಿಂತ ಇದು ಬಟ್ಟೆದು ಥರ ಇರ್ತದಲ್ವ, ಇದು ಫ್ಯಾನಲ್ಲೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಮತ್ತು ಈಜಿಯಲ್ಲಿ ಆಗ್ತದೆ, ಕೈಯಲ್ಲಿ ವೇಟ್ ಕೂಡ ಇಲ್ಲ, ಲೈಟ್ ವೇಟ್ ಇದೆ. ಮತ್ತು ಎಷ್ಟು ಉದ್ದ ಕೂಡ ಹೋಗ್ತದೆ ಅದು, ಅಷ್ಟು ಚೆಂದ ಒಂದು ಬಲೆಕೋಲಿದು ಧೂಳು ತೆಗೆಯುವಂಥದ್ದು. ಅದನ್ನು ಕೂಡ ವಾಶ್ ಮಾಡಿಕೊಂಡೆ ನಾನು ಅವಾಗವಾಗ ನನಗೆ ಒಂದು ಚೂರು ಬಲೆ ಕಾಣಲಿಕ್ಕೆ ಬಾರ್ದು ಮನೆಯೊಳಗೆ. ಹಾಗೆ ಬಲೆಯನ್ನು ಎಲ್ಲಿ ಕಾಣ್ತದೆ ಅಲ್ಲಿ ತೆಗೆದು ಬಿಡ್ತೀನಿ ಆವಾಗಲೇ. ಯಾಕೆಂದರೆ ನನಗೆ ಅದೇ ನಾನು ಹೇಳಿದಲ್ವ, ನಾನು ಕ್ಲೀನಾಗಿರ್ತೀನಿ, ನನ್ನ ಮನೆ ಕೂಡ ಹಾಗೇನೆ ಇರಬೇಕಂತ ನಾನು ಭಾವಿಸ್ತೀನಿ ಯಾವಾಗಲೂ. ಹಾಗೆ ಅದು ಕೂಡ ವಾಶ್ ಮಾಡ್ಕೊಂಬಿಟ್ಟೆ. ಹೀಗೆ ಮನೇಲಿರುವಾಗ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನಾನು ಬಾಕ್ಸ್ಗಳನ್ನು ಕೂಡ ಎಲ್ಲ ವಾಶ್ ಮಾಡಿಟ್ಕೊಂಡು ನಮ್ಮ ಬಂದು ಸ್ವಲ್ಪ ಹೊರಗೆ ಆಟ ಆಡಿಕೊಂಡು
ಅವಳು ಏನಾದರೂ ಡಬ್ಬೆಗಳು ಏನಾದರೂ ಇದ್ದರೆ ಅದನ್ನು ಕೆಳಗೆ ಹಾಕ್ತಾಳೆ, ಇಲ್ಲ ಒಂದು ಇಟ್ಕೊಳ್ತಾಳೆ, ಏನಾದರೂ ಮಾಡ್ತಾಳೆ. ಈ ಥರ ಬಲೆ ಕೋಲೆಲ್ಲ ವಾಶ್ ಮಾಡಿ ಕೂಡ ಇಟ್ಕೊಂಡ್ಬಿಟ್ಟೆ. ಹಾಗೆ ಅವಳು ಏನಾದರೂ ಕಿತಾಪತಿ ಮಾಡ್ತಾಳೆ ಅಂತೇಳಿ ಅವಳು ಹಿಂದೆ ಕೂಡ ಬಂದೆ. ಮತ್ತು ಇಲ್ಲಿ ಫ್ರಿಜ್ ಕ್ಲೀನಿಂಗ್ ಇತ್ತು. ಫ್ರಿಜ್ ಆಲ್ರೆಡಿ 1 ವಾರ ಕಳೆದೋಗಿತ್ತು. ಕ್ಲೀನ್ ಮಾಡಬೇಕಂತ ಹೇಳಿದರೆ ಟೈಮೇ ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಮಾಡಿಕೊಂಡು ಕ್ಲೀನ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಹಾಗೆ ಎಲ್ಲ ಸಾಮಾನೆಲ್ಲ ತೆಗೆದಿಟ್ಟುಕೊಂಡು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬಂದೆ. ಹಾಗೆ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಕೂಡ ಬೇಕು, ಯಾಕೆಂದರೆ ದೊಡ್ಡ ಫ್ರಿಜ್ ಅಲ್ವಾ. ಮತ್ತು ನೋಡ್ಕೊಂಡು ಕ್ಲೀನ್ ಮಾಡಬೇಕಾಗ್ತದೆ. ನಾವು ಹಾಗೆಯೇ ಡೈರೆಕ್ಟ್ ನೋಡಿ ಇಷ್ಟೆಲ್ಲ ಐಟಮ್ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಪೌಡ್ರ್ ಇದೆ, ಕಡಲೆ ಇದೆ, ಬೇಳೆ ಇದೆ, ಹೆಸರಿದೆ, ಮತ್ತು ಎಲ್ಲ ನಾನು ಹಪ್ಪಳ ಕೂಡ ಇದೆ. ಏನೆಲ್ಲ ಬೇಕೋ ಅದೆಲ್ಲ ಐಟಮನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಹೊರಗಿಟ್ಟರೆ ನುಸಿ ಎಲ್ಲ ಆಗ್ತದಲ್ವ, ನಾನು ಬಾಕ್ಸಿಗೆ ಏನು ಹಾಕಿಡ್ಬೇಕೋ ಬಾಕ್ಸ್ ಇಟ್ಟಿರ್ತೀನಿ. ಮತ್ತು ಎಕ್ಸ್ಟ್ರಾ ಹಾಳಾಗ್ತದೆ ಅನ್ನೋದನ್ನು ನಾನು ಈ ಥರ ಪ್ಯಾಕೆಟ್ಗಳನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ನನಗೆ ಬೇಕಾಗಿರೋದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಡಬ್ಬೆ ಹಾಕಿ ಹೊರಗಡೆ ಇಟ್ಕೊಂಡಿದ್ದೀನಿ. ಕೆಲವು ಜಾಸ್ತಿ ಯೂಸ್ ಆಗದಿರೋವಂಥ ಐಟಮನ್ನು ಫ್ರಿಜ್ ಒಳಗೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಡಬ್ಬೆಯಲ್ಲಿ ಬಾಕ್ಸಲ್ಲಿ ಹಾಕಿ. ಆ ಥರ ನಾನು ಯೂಸ್ ಮಾಡ್ಕೊಳ್ಳೋದು. ಇವನ್ನೆಲ್ಲ ತೆಗೆದು ನಾನು ವಾಶ್ ಮಾಡುವಾಗ ಎಲ್ಲ ಕೂಡ ಬಾಕ್ಸ್ಗಳನ್ನು ಖಾಲಿ ಮಾಡಿ ಎಲ್ಲ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿಕೊಂಡು ನಾವು ನೀಟಾಗಿ ಇದ್ದರೂ ಕೂಡ ಕಡಿಮೆನೇ ಫ್ರಿಜ್ಜಲ್ಲಿ. ಮತ್ತು ಬೇಗ ನಾವು ಹಾಗೇ ಸ್ಟೋರ್ ಮಾಡ್ತಾ ಹೋಗಿ ಬೇಗ ನಾವು ವಾಶ್ ಮಾಡಿದ್ರೆ ಮತ್ತು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಫ್ರಿಜ್ಜೆಲ್ಲ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಆಗಲಿಕ್ಕೆ ನಾನು ಬಿಡೋದಿಲ್ಲ. ಯಾವಾಗಲೂ ಫ್ರಿಜ್ ನಾನು ಯಾವಾಗಲೂ ವಾಶ್ ಮಾಡ್ತಾನೆ ಇರ್ತೀನಿ. ನೋಡಿ ಇಷ್ಟು ಐಟಮ್ ಎಲ್ಲ ಇತ್ತು ಅದರಲ್ಲಿ ಫ್ರಿಜ್ಜಲ್ಲಿ. ಎಲ್ಲ ನನ್ನದು ಪೆಡಿಕ್ಯೂರ್, ಮೆನಿಕ್ಯೂರ್, ಚಿಕನ್ ಪ್ರತಿಯೊಂದರಿಂದನೂ ಹಿಡಿದು ಇತ್ತು. ಹಾಗೆ ಫ್ರೂಟ್ಸ್ ಎಲ್ಲ ಇತ್ತು. ಅದು ಎಲ್ಲ ಐಟಮನ್ನು ಕೆಳಗಿಟ್ಟು ಈಗ ಫ್ರಿಜ್ಜನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಖಾಲಿ ಹಸಿ ಬಟ್ಟೆಯನ್ನು ಮಾಡಿ ನಾನು ವಾಶ್ ಒರೆಸ್ಕೊಳ್ಳೋದು. ಬಟ್ಟೆನೇ ಕ್ಲೀನ್ ಇರಬೇಕು. ಯಾಕೆಂದರೆ ನಾವು ಸ್ವಲ್ಪ ಏನಾದರೂ ಯೂಸ್ ಮಾಡಿದ ಬಟ್ಟೆ ತೊಗೊಂಡು ನಾವು ಒರೆಸ್ಲಿಕ್ಕೆ ಹೋದರೆ ಅದರ ಕೊಳ್ಳೆನೇ ಫ್ರಿಜ್ಜು ವೈಟ್ ಅಲ್ವಾ, ಬೇಗ ಅಂಟ್ಕೊಂಡ್ಬಿಡ್ತದೆ ಫ್ರಿಜ್ಜಿಗೆ. ಹಾಗೆ ಮತ್ತು ಅದನ್ನು ನಮಗೆ ತೆಗಿಲಿಕ್ಕೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಬಟ್ಟೆನೇ ಕ್ಲೀನಾಗಿ ತೊಗೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಹೊಸ ಬಟ್ಟೆ ಇದ್ದರೂ ಪರವಾಗಿಲ್ಲ, ಹೊಸ ಟವಲ್ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಸ್ಮೂತ್ ಇರುವಂಥ ತೊಗೋಬೇಕು. ತುಂಬ ರಫ್ ಆಗಿದ್ದು ತೊಗೊಂಡ್ರೆ ನಾವು ಬಟ್ಟೆ ವಾಶ್ ಮಾಡಲಿಕ್ಕೆ, ಇದು ಫ್ರಿಜ್ ಒರೆಸ್ಲಿಕ್ಕೆ ಅದು ಕ್ರ್ಯಾಚಸ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ರಫ್ ಇರ್ತದಲ್ವ, ಮತ್ತು ಅದು ಒಳಗೆ ಫ್ರಿಜ್ ಒಳಗೆ ಸ್ಮೂತ್ ಅಲ್ವಾ, ಹಾಗಾಗಿ ಇದು ಸ್ಕ್ರ್ಯಾಚಸ್ ಆಗುವ ಚಾನ್ಸ್ ಕೂಡ ತುಂಬ ಇರ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ಮೂತ್ ಬಟ್ಟೆ, ನಮ್ಮದು ಟರ್ಕಿ ಟವಲ್ ಅಂತೇಳಿ ಬರ್ತದಲ್ವ, ಕರ್ಚಿಪ್ ಟವಲ್, ಆ ಥರದ್ದು ಒಂದು ಸ್ಮೂತ್ ಬಟ್ಟೆಯನ್ನು ತಗೊಂಡು ಚೆಂದ ಮಾಡಿ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಹಿಂಡಿ ಒರೆಸ್ತಾ ಇರಬೇಕು. ನಾನು ಫ್ರಿಜ್ ಐಟಮ್ ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿದೆ. ಯಾಕೆಂದರೆ ಪ್ರತಿಯೊಂದು ಕೂಡ ನಾನು ವಾಶ್ ಮಾಡ್ಕೊಂಡ್ಬಿಡ್ತೇನೆ ಮಾಡುವಾಗ. ಫ್ರಿಜ್ಜು ಒಮ್ಮೆ ಕ್ಲೀನ್ ಆಗಬೇಕು ಆದರೆ ನಮಗೆ 1 ವಾರ ಅಥವಾ 2 ವಾರ ಬಿಟ್ಟರು ಕೂಡ ಏನೂ ಆಗೋದಿಲ್ಲ, ಅಷ್ಟು ಕ್ಲೀನಾಗಿ ಇರ್ತದೆ. ಮತ್ತು ಇಲ್ಲಾಂದರೆ ಫ್ರಿಜ್ಜು ನಾವು ಗಲೀಜಾಗಿ ಇಟ್ಕೊಂಡ್ರೆ ಫ್ರಿಜ್ಜೇ ಕಪ್ಪಾಗ್ತಾ ಬರ್ತದೆ. ನಾವು ಮೇಂಟೈನ್ ಮಾಡಬೇಕು ಫ್ರಿಜ್ಜು ಕೂಡ. ಇಷ್ಟು ಐಟಮನ್ನು ನಾನು ತಂದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇಷ್ಟು ಕ್ಲೀನಾಗಿತ್ತು. ನಾವು ಮಾಮೂಲಿ ಇಲ್ಲಿಗೆ ನಾವು ತೊಳೆಯುವಾಗ ಕೂಡ ಫ್ರಿಜ್ ಐಟಮ್ಗಳನ್ನು ತೊಳೆಯುವಾಗ ಕೂಡ ನಾವು ರಫ್ ಇದ್ದದನ್ನು ಒಂದು ಗುಂಜನ್ನು ತಗೊಂಡು ವಾಶ್ ಮಾಡಬಾರ್ದು. ಸ್ಮೂತ್ ಬ್ರಷ್ ಇರ್ತದಲ್ವ, ಸ್ಮೂತ್ ಇರ್ತದೆ, ಅದು ತಾಗಬಾರ್ದು, ಗೆರೆಗೆಲ್ಲ ಸ್ಕ್ರ್ಯಾಚಸ್ ಎಲ್ಲ ಬೀಳಬಾರ್ದು. ಇಲ್ಲಾಂದರೆ ಇದೆಲ್ಲ ಫೈಬರ್ ಐಟಮ್ ಅಲ್ವಾ, ಇದಕ್ಕೆ ಕ್ರ್ಯಾಚ್ ಆಗೋಂಥ ಚಾನ್ಸಸ್ ತುಂಬ ಇರ್ತದೆ. ಅದಕ್ಕೋಸ್ಕರ ಸ್ಮೂತ್ ಒಂದು ಬ್ರಷ್ ತೊಗೊಂಡು ಅದನ್ನೆಲ್ಲ ಫ್ರಿಜ್ಜಿದು ಐಟಮ್ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡಿ ನಾನು ಎಲ್ಲ ಮ್ಯಾಟ್ಗಳನ್ನು ವಾಶ್ ಮಾಡಿ ಹಾಕಿದ್ದೆ. ಯಾಕೆಂದರೆ ನಾನು ಮಿಷಿನ್ಗೆ ಹಾಕೋದಿಲ್ಲ. ಮಿಷಿನಲ್ಲಿ ಹಾಕೋದ್ರಿಂದ ಅದೆಲ್ಲ ಹಾಕ್ಕೊಂಡು ಮಿಷಿನೆಲ್ಲ ಹಾಳಾಗೋಂಥ ಚಾನ್ಸ್ ತುಂಬ ಇರ್ತದೆ. ಅದರ ಗುಂಜು, ಅದರ ಕಸ ಎಲ್ಲ ಮ್ಯಾಟಿದು ತುಂಬ ಕೊಳೆ ಇರ್ತದಲ್ವ, ಅದು ಮಿಷಿನಲ್ಲಿ ಜಾಸ್ತಿ ನಾವು ಮಿಷಿನ್ ಕ್ಲೀನ್ ಮಾಡಿದಾಗ ಮಾತ್ರ ಎಲ್ಲ ಕಂಪ್ಲೀಟಾಗಿ ಹೋಗೋದಿಲ್ಲ, ಅಂದರೆ ಮಿಷಿನ್ ಒಳಗೇ ಇರ್ತದೆ ಅದು. ಅದಕ್ಕೋಸ್ಕರ ನಾನು ಮ್ಯಾಟ್ಗಳನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ನಾನು ಹಾಕೋದು ಬ್ಲ್ಯಾಂಕೆಟ್ ಮತ್ತು ಬೆಡ್ಶೀಟ್, ಮತ್ತು ನಾವು ಡೈಲಿ ಹಾಕುವಂಥ ಒಂದು ಡ್ರೆಸ್. ಮತ್ತು ಸಾರಿ ಕೂಡ ನಾನು ಹಾಕೋದಿಲ್ಲ. ಸಾರಿ ಹಾಳಾಗ್ಬೋದು ಮಿಷಿನಲ್ಲಿ ಅಂತ ಹೇಳಿ ಸಾರಿ ಕೂಡ ನಾನು ವಾಶಿಗೆ ಹಾಕೋದಿಲ್ಲ. ನನ್ನ ಕೈಯಿಂದನೇ ವಾಶ್ ಮಾಡೋದು. ಮತ್ತು ಮಗುದ ಬಟ್ಟೆ ಇದ್ದರೆ ಕೈಯಿಂದ ವಾಶ್ ಮಾಡ್ತೀನಿ. ಮ್ಯಾಟ್ಗಳಂತೂ ನಾನು ಹಾಕೋದೇ ಇಲ್ಲ. ನನಗೆ ಎಷ್ಟು ಬಿಜಿ ಇದ್ದರೂ ಕೂಡ ನಾನು ಕೈಗಳಿಂದನೇ ವಾಶ್ ಮಾಡಿ ಒಣಗಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಇಲ್ಲಿ ಫ್ರಿಜ್ಜು ಕೂಡ ನಾನು ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ. ಯಾಕೆಂದರೆ ಈ ಥರ ನಾವು ಎಷ್ಟು ಹೇಗೆ ಮೇಂಟೈನ್ ಮಾಡ್ಕೊಳ್ತೀವಿ ಅದೇ ಥರ ಕೂಡ ನಮಗೆ ಯೂಸ್ ಆಗ್ತದೆ. ನಾವು ಅಲ್ಲಿ ಮೆಸ್ಸಿಯಾಗಿ ಇಟ್ಕೊಂಡ್ರೆ ಅದು ಕೂಡ ನಮಗೆ ಮೆಸ್ಸಿನೇ ಆಗ್ತದೆ. ಮತ್ತು ಒಂದು ಕಲರ್ ಚೇಂಜ್ ಆಗ್ತಾ ಬರ್ತದೆ ಫ್ರಿಜ್ಜಿದು. ಯಾಕೆಂದರೆ ನಾನು ತುಂಬ ಫ್ರಿಜ್ಗಳನ್ನು ನೋಡಿದ್ದೀನಿ ಬೇರೆ ಕಡೆ ಎಲ್ಲ. ಹಾಗೆ ಓಪನ್ ಮಾಡುವಾಗ ಒಂಥರ ಕಲರೇ ಚೇಂಜ್ ಆಗ್ತಾ ಬರ್ತದೆ, ಒಂಥರ ಬ್ರೌನ್ ಟೈಪಿಗೆ ಬಂದುಬಿಡ್ತದೆ. ಹಾಗಾಗಿ ನಾನು ಯಾವಾಗಲೂ ಫ್ರಿಜ್ಜನ್ನು ಹಾಗೆ ಆಗಲಿಕ್ಕೆ ಬಿಡೋದಿಲ್ಲ. ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ವೈಟೇ ಇರಬೇಕಂತ ಇಷ್ಟಪಡೋದು. ಮತ್ತು ಹಾಗೆಯೇ ಮೇಂಟೈನ್ ಮಾಡ್ಕೊಳ್ಳೋದು ಕೂಡ ನಮ್ಮ ಮೇಂಟೈನಲ್ಲಿರ್ತದೆ ಫ್ರಿಜ್ಜನ್ನು ಕೂಡ.
ಹಾಗೆ ನೀಟಾಗಿ ಸೈಡಿಗೆ ರಬ್ಬರ್ ಇರ್ತೈತಲ್ವ, ರಬ್ಬರ್ ಕೂಡ ಒರೆಸ್ಕೊಂಡೆ ನಾನು. ಯಾಕೆ ಅದರಲ್ಲಿ ಕೂಡ ತುಂಬ ಕೊಳೆ ಕೂತ್ಕೊಂಡಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ನಾವೀಗ ವೈಟ್ ಇದ್ದದನ್ನು ಮಾತ್ರ ಫ್ರಿಜ್ ಒಳಗೆ ಒರೆಸ್ಕೊಳ್ತೀವಲ್ವ, ಅದೇ ರೀತಿ ರಬ್ಬರಲ್ಲಿ ಕೂಡ ತುಂಬ ಕೊಳೆ ಇರ್ತದೆ ಸೈಡಿದ್ದು. ರಬ್ಬರಲ್ಲಿ ಕೂಡ ಒಂದು ಬಟ್ಟೆಯನ್ನು ಚಂಡಿ ಬಟ್ಟೆ ತಗೊಂಡು ಸೈಡಲ್ಲಿ ಒರೆಸ್ಕೊಂಡ್ರೆ ಅದರಲ್ಲೂ ಕೂಡ ಸೈಡ್ ಫೋರ್ ಸೈಡ್ ಕೂಡ 4 ಸೈಡು ಕೂಡ ರಬ್ಬರ್ ಇರ್ತದಲ್ವ, ಆ ರಬ್ಬರ್ನ ಡೋರಲ್ಲಿ ಒರೆಸ್ಕೊಂಡ್ಬಿಡ್ಬೇಕು. ಯಾಕೆ ಅಂದರೆ ಅದರಲ್ಲಿ ತುಂಬ ಕೊಳೆ ಕೂತ್ಕೊಂಡಿರ್ತದೆ, ಅದರಲ್ಲಿ ಡೈರೆಕ್ಟ್ ಬೀಳ್ತದಲ್ವ, ಮತ್ತು ನಾವು ಅದನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಒರೆಸ್ಲಿಕ್ಕೆ ಹೋಗೋದಿಲ್ವ, ಹಾಗಾಗಿ ತುಂಬ ಕೊಳೆ ಇರ್ತದೆ ರಬ್ಬರಲ್ಲಿ. ಹಾಗಾಗಿ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು. ಒರೆಸ್ಕೊಳ್ಳೋದ್ರಿಂದ ನಾವು ಎಷ್ಟು ಹೇಗೆ ಮೇಂಟೈನ್ ಮಾಡ್ಕೊಳ್ತೀವಿ ಅದೇ ರೀತಿ ಫ್ರಿಜ್ ಕೂಡ ನಮಗೆ ಬಾಳಿಕೆ ಬರ್ತದೆ. ನನ್ನ ಈ ರೀತಿ ನಾನು ವಾಶ್ ಆಗಲಿ ಅಥವಾ ನೀಟ್ನೆಸ್ ಆಗಲಿ ಅಥವಾ ನನ್ನ ಒಂದು ರೊಟೀನ್ ಆಗಲಿ ನಾನು ಈ ರೀತಿ ಮಾಡ್ಕೊಳ್ಳೋದು. ಯಾವಾಗಲೂ ನಾನು ಹೇಗೆ ಮಾಡ್ಕೊಳ್ತೀನಿ ಅದನ್ನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ನಾನು ಶೇರ್ ಮಾಡಿಕೊಂಡೆ. ಯಾರಿಗಾದರೂ ಯೂಸ್ ಆಗ್ಬೋದು ಅಂಥೇಳಿ ನಾನಿಲ್ಲಿ ಶೇರ್ ಮಾಡಿಕೊಂಡೆ. ಯಾಕೆಂದರೆ ಇಲ್ಲಿ ನಮಗೆ ಡೋರಲ್ಲಿ ನಾವು ಯಾವಾಗಲೂ ಬಂದು ಹಸಿ ಕೈಯಿಂದ ಹಾಗೆ ಹಿಡಿದು ಬಿಡ್ತೀವಲ್ವ, ಡೋರನ್ನು ಹಿಡಿಯುವಾಗ ತುಂಬ ಕೊಳೆಯಾಗಿರ್ತದಲ್ವ, ಅದು ಹೋಗೋದೇ ಇಲ್ಲ. ಖಾಲಿ ಒಂದು ಬಟ್ಟೆ ಚಂಡಿ ಬಟ್ಟೆ ಮಾಡಿ ಹಸಿ ಬಟ್ಟೆ ಮಾಡಿ ಒರೆಸೋದ್ರಿಂದ ಅದು ಡೋರಲ್ಲಿರುವ ಕೊಳೆ ಹೋಗೋದೇ ಇಲ್ಲ. ಆಮೇಲೆ ಅದನ್ನು ಏನು ಸಾಬೂನು ಹಾಕಿ ಎಲ್ಲ ತೊಳಿಬಾರ್ದು, ಅದರ ಇದು ಕಲರೆಲ್ಲ ಹೋಗುವಂಥ ಚಾನ್ಸ್ ತುಂಬ ಇರ್ತದೆ. ಹಾಗೆ ನಮಗೆ ಇಲ್ಲಿ ಕೋಲಿನ್ ಅಂತ ಹೇಳಿ ಒಂದು ಸ್ಪ್ರೇ ಬಾಟ್ಲಿ ಸಿಗ್ತದಲ್ವ, ಅದನ್ನು ತೊಗೊಂಬಂದು ನಾವು ಗ್ಲಾಸ್ ಡೋರ್ಗೆಲ್ಲ ಒರೆಸ್ತೀವಿ. ಗ್ಲಾಸ್ ಎಲ್ಲ ಇರ್ತದೆ ನೋಡಿ, ಗ್ಲಾಸ್ ಐಟಮ್ ಎಲ್ಲಿರ್ತದೆ ಅಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀನಿ ನಾನು. ಎಲ್ಲಿ ನಮಗೆ ಇದು ಶೋಕೇಸ್ ಆಗ್ಬೋದು ಅಥವಾ ಕಿಚನ್ ಇದು ಶೋಕೇಸ್ ಆಗ್ಬೋದು, ಎಲ್ಲಿ ಗ್ಲಾಸ್ ಉಂಟು ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಅದನ್ನು ತಂದು ಇಲ್ಲಿ ನಾನು ಮೇಲೆ ಎಲ್ಲ ಒಳಗೆಲ್ಲ ಕ್ಲೀನ್ ಆದಮೇಲೆ ಮೇಲೆ ಒರೆಸ್ಲಿಕ್ಕೆ ಹೋದೆ, ಅದು ಹೋಗಲಿಲ್ಲ. ಹಾಗೆ ನಾನು ಅದು ಸ್ಪ್ರೇಯನ್ನು ತಂದು ಇಲ್ಲಿ ನಾನು ಒರೆಸ್ಕೊಂಡೆ. ತುಂಬ ನೀಟಾಗಿ ಕ್ಲೀನ್ ಆಯಿತು ಕೂಡ. ಅದು ನೀಟಾಗಿ ಕ್ಲೀನ್ ಆದಮೇಲೆ ನನಗೆ ಎಷ್ಟು ಚೆಂದ ಕಾಣ್ತಂದರೆ ಫ್ರಿಜ್ ಹೊಸ ಥರನೇ ಕಂಡುಬಿಡ್ತು. ತುಂಬ ಖುಷಿ ಕೂಡ ಆಯಿತು. ನಾನು ಯಾವಾಗಲೂ ಒರೆಸ್ತೀನಿ, ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ರಿಟರ್ನ್ ಅದನ್ನು ಸ್ಪ್ರೇಯನ್ನು ನಿಮಗೆ ಹಾಕಿ ತೋರಿಸೋದು. ಕೋಲಿನ್ ಅಂತ ಹೇಳಿ ಸಿಗ್ತದಲ್ವ, ಅದು ಸ್ಪ್ರೇ ತುಂಬ ಒಳ್ಳೆಯದಿರ್ತದೆ. ಗ್ಲಾಸಿಗೆಲ್ಲ ನೋಡಿ ಇಲ್ಲುಂಟು, ಇದು ತುಂಬ ಒಳ್ಳೆ ಕ್ಲೀನ್ ಆಗ್ತದೆ. ಕ್ಲೀನರ್ ಅಂತಲೇ ಹೇಳ್ಬೋದು. ಇದು ನಾವು ಗ್ಲಾಸ್ ಡೋರ್ಗೆ ತುಂಬ ಹೇಳಿ ಮಾಡಿಸಿದೊಂದು ಸ್ಪ್ರೇ ಆಗಿದೆ. ಇದನ್ನು ನಾನು ಯೂಸ್ ಮಾಡಿಕೊಂಡು ಫ್ರಿಜ್ಜಿನ ಮೇಲೆ ಡೋರನ್ನು ಒರೆಸ್ಕೊಂಡೆ. ಯಾಕೆಂದರೆ ನಾವು ಕೈ ಹೆಂಗೆ ಇಡ್ತೇವೆ ಹಾಗೆ ಹಚ್ಚಿ ಬಿದ್ದಿರ್ತದಲ್ವ, ಮತ್ತು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನು ಕೈ ಹಿಡ್ಕೊಂಡು ಬಂದು ನಾವು ವಾಶ್ ಮಾಡ್ಕೊಂಡ್ಬಂದೆ ಫ್ರಿಜ್ ಮುಟ್ಟೋದಿಲ್ಲ ಅಲ್ವ. ನಮ್ಮ ಕೈಯಲ್ಲಿ ಏನೋ ಕೆಲಸ ಮಾಡ್ತೀವಿ, ಅರ್ಜೆಂಟ್ ಒಂದು ನೀರು ಬೇಕಾ ಅಥವಾ ಇನ್ನೇನೋ ಫ್ರಿಜ್ಜಲ್ಲಿ ಇಟ್ಟ ಐಟಮ್ ಬೇಕಾ ಅಂತ ಹೇಳಿದರೆ ರಪ್ಪ ಒಂದು ಓಪನ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾನಿಲ್ಲಿ ಕೋಲಿನನ್ನು ಹಾಕಿ ವಾಶ್ ಮಾಡಿಕೊಂಡೆ. ತುಂಬ ಚೆಂದ ನೀಟಾಗಿ ಕ್ಲೀನ್ ಆಯಿತು. ಅದರಲ್ಲಿ ಕೈಯಲ್ಲಿ ಡೋರ್ ಹತ್ರ ನಾವು ಯಾವಾಗಲೂ ಹಿಡಿಯೋ ಹತ್ರ ಒಂದು ಕೊಳೆ ಜಾಸ್ತಿ ಇರ್ತದಲ್ವ, ಅದು ಕೂಡ ಕ್ಲೀನ್ ಆಯಿತು. ನನಗೆ ಫ್ರಿಜ್ ಹೊಸ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಖುಷಿ ಕೂಡ ಆಯಿತು. ಹಾಗೆ ನಿಮಗೂ ಕೂಡ ವಿಷಯ ಶೇರ್ ಮಾಡಿಕೊಂಡೆ. ನಮಗೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಥವಾ ಎಷ್ಟೊಂದು ನಾವು ನೀಟಾಗಿ ಇಟ್ಕೊಳ್ತೀವಿ ಅಷ್ಟು ಬಾಳಿಕೆ ಕೂಡ ಬರ್ತದೆ, ನಮ್ಮ ಮನಸ್ಸಿನ ನೆಮ್ಮದಿ ಕೂಡ ಇರ್ತದೆ. ಮತ್ತು ಫ್ರಿಜ್ಜಿಂದ ನಮಗೆ ತುಂಬ ಕಾಯಿಲೆಗಳು ಸ್ಟಾರ್ಟ್ ಆಗ್ತಿವೆ ಅಂತ ನಾನು ಕೇಳಿಪಟ್ಟಿದ್ದೀನಿ ಮತ್ತು ಓದಿದ್ದೀನಿ ಕೂಡ. ಯಾಕೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮನ್ನು 4 ದಿನಕ್ಕಿಂತ ಜಾಸ್ತಿ ಅದನ್ನು ಯೂಸ್ ಮಾಡಬಾರ್ದು. ತರಕಾರಿಗಳನ್ನು 1 ದಿನ 2 ದಿನ ಓಕೆ, 3ನೇ ದಿನವೂ ಓಕೆ, 4ನೇ ದಿನಕ್ಕೆ ತೆಗೆದೇ ಬಿಡಬೇಕು. ಅದು 1 ವಾರ ಆದರೆ ಅದೇ ನಮಗೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತದೆ ಅಂತೇಳಿ ನಾನು ಓದಿದ್ದೇನೆ. ಅದು ಹಾಗೆ ಆಗಬಾರ್ದು. ಯಾರು ಕೂಡ ಇದು ಫ್ರಿಜ್ಜಲ್ಲಿದ್ದು ಮತ್ತು ವೇಸ್ಟ್ ಆಗಬಾರ್ದು, ಫ್ರಿಜ್ಜಲ್ಲಿ ಟ್ರೈನ್ ಆಗೋದಿಲ್ಲ, ನಾವು ಇಷ್ಟು ಸಮಯ ಯೂಸ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಯಾರು ಅಂದ್ಕೋಬೇಡಿ. ಯಾಕೆಂದರೆ ನಾನು ತಿಳ್ಕೊಂಡಿರೋದು, ನನಗೆ ಹೆಲ್ತ್ ಸಮಸ್ಯೆ ಬಂದಾಗ ನಾನು ಎಲ್ಲವನ್ನು ಒಂದು ಥರ ತಿಳ್ಕೊಂಡಿರೋದು, ಎಲ್ಲ ರೀತಿಯನ್ನು ಡಾಕ್ಟ್ರನ್ನ ಮೀಟ್ ಮಾಡಿ ಎಲ್ಲದರಿಂದನೂ ಯಾವುದರಿಂದ ಏನು ತೊಂದರೆ ಆಗ್ತದೆ, ಯಾಕೆ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ತಿಳ್ಕೊಂಡಿರೋಂಥದ್ದು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆ ತರಕಾರಿ ಆಯಿತು ಮತ್ತು ಫ್ರಿಜ್ಜಿದು ಅಡುಗೆ ಕೂಡ ಹಾಗೆಯೇ ನಾವು 1 ದಿನ 2 ದಿನ ಇಡ್ಬೋದು. ಮತ್ತು ಜಾಸ್ತಿ ದಿನ ಇಟ್ಟು ನಾವು ತಿನ್ನಲಿಕ್ಕೆ ಹೋದರೆ ಟೇಸ್ಟ್ ಕೂಡ ಕಳ್ಕೊಳ್ತದೆ, ನಮಗೆ ಅದೇ ಪಾಯ್ಸನ್ ಆಗಿ ಕೂಡ ಕನ್ವರ್ಟ್ ಆಗ್ತದೆ. ನಾವು ಜಾಸ್ತಿ ಸ್ಟೋರ್ ಮಾಡಿ ಕೂಡ ತಿನ್ನಬಾರ್ದು. ಹಾಗಾಗಿ ಫ್ರಿಜ್ಜಿದ ಬಗ್ಗೆ ಇಷ್ಟೆಲ್ಲ ನನಗೆ ಗೊತ್ತಿದ್ದನ್ನು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ನೋಡಿ ನಾನು ಎಷ್ಟು ಚೆಂದ ವಾಶ್ ಮಾಡಿಕೊಂಡೆ. ಮೇಲೆ ಎದ್ದು ನಾನು ಹೇಳಿದಲ್ವ, ಕೋಲಿನ ಹಾಕಿ ನಾನು ಮೇಲೆ ಒರೆಸ್ಕೊಂಡ್ಬಿಟ್ಟೆ ಅಂತ. ಎಷ್ಟು ನೀಟಾಗಿ ಕಾಣ್ತಿತ್ತು ಫ್ರಿಜ್ ಅಂದರೆ ಹೊಸ ಥರ ಕಾಣ್ತಿತ್ತು ನೋಡಿ. ಇನ್ನು ಬಾಕ್ಸ್ಗಳೆಲ್ಲ ಇಟ್ಟಿಲ್ಲ, ಜಸ್ಟ್ ವಾಶ್ ಮಾಡ್ಕೊಳೋದಷ್ಟೇ. ಇನ್ನು ಲೈಟ್ ಇಲ್ಲ, ಅದ್ರ ಲೈಟ್ ಹಾಕಿಲ್ಲ ನಾನು, ಇನ್ನು ಹಾಕಬೇಕು. ಹಾಗೆ ಇಷ್ಟು ನೀಟಾಗಿ ಬಂತು. ಆಮೇಲೆ ಹಾಕಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರ್ತಂತ ಹೇಳಿ. ಹಾಗೆ ಇಷ್ಟು ಕ್ಲೀನಾಗಿ ಬಂತು.
ವರ್ಷ ಆದಮೇಲೆ ಹೀಗೆ ಕಂಡಿತು. ಹಾಗೆ ಎಲ್ಲ ಐಟಮ್ ಎಲ್ಲ ಅದರಲ್ಲಿದ್ದ ಬಾಕ್ಸ್ಗಳನ್ನೆಲ್ಲ ಸೆಟ್ ಮಾಡಿದ ಮೇಲೆ ಹೇಗೆ ಬರ್ತದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಹಾಗೆ ಇಲ್ಲಿ ಎಲ್ಲ ಹಾಕಿದೆ ಕೂಡ. ಈಗ ಲೈಟ್ ಕೂಡ ಆನ್ ಮಾಡಿದೆ, ನಿಮಗೆ ಕಾಣಿಸ್ತದೆ ಅಂದ್ಕೊಳ್ತೀನಿ. ಎಷ್ಟು ನೀಟಾಗಿ ವೈಟ್ ಆಗಿ ನಮಗೆ ಹೊಸದು ತರುವಾಗ ಹೇಗೆ ಕಾಣ್ತದೆ ನೋಡಿ, ಹಾಗೇ ಕಾಣ್ತಾ ಇತ್ತು. ಫ್ರಿಜ್ಜು ಕೂಡ ಹಾಗೇ ಕಾಣ್ತಾ ಇತ್ತು. ಅಷ್ಟು ನೀಟಾಗಿ ಕ್ಲೀನಾಗಿತ್ತು ಕೂಡ. ಮತ್ತು ನಮಗೆ ಏನಾದರೂ ಇಟ್ಟರು ಕೂಡ ನಮಗೆ ಒಂದು ಭಯ ಇರೋದಿಲ್ಲ. ಅಯ್ಯೋ ಅಲ್ಲಿ ಏನಾದರೂ ನಮಗೆ ಅಲ್ಲಿ ನಾವು ಏನಾದರೂ ಚೆಲ್ಲಿಬಿಟ್ಟಾಗ ಫ್ರಿಜ್ಜಲ್ಲಿ ನಾವು ಹಾಗೆಯೇ ಬಿಟ್ಬಿಟ್ರೆ ಅದೇ ನಮಗೆ ಒಂದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸ್ ತುಂಬ ಇರ್ತದೆ. ಅಲ್ಲಿಯೇ ಒಂದು ಪಸೆ ಥರ ಆಗಿ ಅಲ್ಲಿ ಅಂಟು ಥರ ಆಗಿ ಇನ್ನೇನು ಕ್ರಿಯೇಟ್ ಆಗಿ ನಮಗೆ ಅದನ್ನು ನಾವು ಇಟ್ಟಿರೋ ವಸ್ತುಗೆ ಹತ್ತಿ ಅಥವಾ ಇನ್ನೇನೋ ಆಗುವಂಥ ಫ್ರಿಜ್ಜಿಂದ ಆಗುವಂಥ ನಷ್ಟವನ್ನು ನಾವು ಯಾಕೆ ಅನುಭವಿಸ್ಬೇಕಲ್ವ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಂಬಿಡಬೇಕು. ವಾರಕ್ಕೊಮ್ಮೆ ಆಗೋದಿದ್ದರೂ ಕೂಡ, ಒಂದು 15 ದಿನಕ್ಕೆ ಒಮ್ಮೆ ಆಗೋದಿದ್ದರೂ ಕೂಡ ಮಾಡ್ಕೋಬೇಕು. ಯಾಕೆ ಅಂದರೆ ನಮಗೆ ಎಲ್ಲವನ್ನು ನಾವು ಇಂಪಾರ್ಟೆಂಟ್ ಅಂತ ಹೇಳಿ ತಗೊಂಡೋಗಿ ಬೇಗ ಫ್ರಿಜ್ ಒಳಗೆ ಇಟ್ಬಿಡ್ತೀವಲ್ವ. ನೋಡಿ ಇಲ್ಲಿ ಎಲ್ಲ ಈಗ ಬಾಕ್ಸ್ಗಳನ್ನು ಮತ್ತು ಗ್ಲಾಸ್ಗಳನ್ನು ಎಲ್ಲ ಸೆಟ್ ಮಾಡಿದೆ. ಈಗ ಹೇಗೆ ಕಾಣ್ತದಲ್ವ ಫ್ರಿಜ್ಜು, ಹೊಸ ಥರನೇ ಕಾಣ್ತದೆ ನೋಡಿ. ಎಷ್ಟು ಚೆಂದ ನೀಟಾಗಿ ಸೆಟ್ ಆಯಿತು. ಎಲ್ಲ ಐಟಮ್ಗಳನ್ನು ತೆಗೆದು ನಾನು ನೀಟಾಗಿ ರಿಟರ್ನ್ ಹಾಗೆಯೇ ಜೋಡಿಸ್ಕೊಂಡೆ. ಕ್ಲೀನಾಗಿ ಬಿಡ್ತು. ಎಲ್ಲ ತಗೊಂಡೋಗಿ ವಾಶ್ ಮಾಡ್ಕೊಂಬಿಡಬೇಕು ಸಾಫ್ಟ್ ಬ್ರಷಿಂದ. ಹಾಗೆ ಫ್ರಿಜ್ಜು ಹೊಸ ಥರನೇ ಕಾಣ್ತದೆ, ಬಾಳಿಕೆ ಕೂಡ ಬರ್ತದೆ. ನಾವು ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಇರೋದು ಯಾವುದೇ ಐಟಮ್ ಕೂಡ ನಮ್ಮ ಹೆಂಗೆ ಮೇಂಟೈನ್ ಮಾಡ್ಕೊಳ್ತೇವೆ ವಸ್ತುಗಳು ಕೂಡ ಅಷ್ಟೇ ಬಾಳಿಕೆ ಬರೋದು. ನನ್ನ ಕಡೆಯಿಂದ ನನಗೆ 20-25 ವರ್ಷದಿಂದನೂ ಏನಾದರೂ ನನ್ನ ಐಟಮ್ ಇತ್ತು ಅಂದರೆ ಈಗಲೂ ಹೊಸ ಥರನೇ ಕಾಣ್ತದೆ. ನಾನು ಹಾಗೆಯೇ ಇಟ್ಕೊಳ್ತೀನಿ. ಯಾವುದು ಕೂಡ ಒಂದು ಬಟ್ಟೆ ತಗೊಂಡ್ರು ಕೂಡ ನನಗೆ ಎಷ್ಟು ವರ್ಷದ್ದು ಹಾಕಿದ್ರು ಕೂಡ ಹೊಸತು ಅಂತ ಕೇಳ್ತಾರೆ, ಅಷ್ಟು ಒಂದು ನೀಟಾಗಿರ್ತದೆ ಬಟ್ಟೆ ಕೂಡ. ಹಾಗೆ ಐಟಮ್ ಕೂಡ ಮನೆಗೆ ಬಂದ ಐಟಮ್ಮು ಯಾವುದನ್ನು ಕೂಡ ನಾನು ಹಾಳಾಗಲಿಕ್ಕೆ ಬಿಡೋದಿಲ್ಲ. ನಾನು ಮೇಂಟೈನ್ ಮಾಡ್ತಾನೆ ಇರ್ತೀನಿ. ಯೂಸ್ ಇಲ್ಲದಿದ್ದರೂ ನಾನು ಒರೆಸಿ ಕ್ಲೀನ್ ಮಾಡಿ ಒಮ್ಮೆ ಆನ್ ಮಾಡಿ ಆದರೆ ಇಟ್ಕೊಂಡ್ಬಿಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ,